ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಮಕರ ರಾಶಿಯವರಾಗಿದ್ದು ಸೋಮವಾರ ಯಾಕೆ ಇಂಪಾರ್ಟೆಂಟ್ ನಿಮಗೆ ಅನ್ನುವಂಥ ತಿಳಿಸ್ತೇನೆ. ಅಂದರೆ ಮಕರ ರಾಶಿಯವರು ಸೋಮವಾರದ ದಿವಸ ಯಾವ ವಿಶೇಷವಾದ ಪರಿಹಾರ ಮಾಡಿಕೊಂಡ್ರೆ ಯಾವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಸೊ ನೀವು ಮಕರ ರಾಶಿಯವರಾಗಿದ್ದು ಇವತ್ತು ಸೋಮವಾರನ, ನಾಳೆ ಸೋಮವಾರನ, ನಿನ್ನೆ ಸೋಮವಾರ ಆಗಿದ್ದು, ಸೋಮವಾರ ಯಾವತ್ತೊಂದು ನೋಡಿಕೊಂಡು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಬಿಡಿ. ನೀವು ಸೋಮವಾರ ಬಹಳ ಇಂಪಾರ್ಟೆಂಟ್ ಮಕರ ರಾಶಿಯವರಿಗೆ. ಏನೇನು ಸಮಸ್ಯೆ ಪರಿಹಾರ ಆಗಬಹುದು, ಯಾವ ದೇವತೆ ಅಂದರೆ ಯಾವ ರೀತಿ ಪರಿಹಾರಗಳು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೇನೆ. ಸೊ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚಿಕ್ಕ ವಿಡಿಯೋ. ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಸೋಮವಾರ ಅಂದರೆ ಮಕರ ರಾಶಿಯವರಿಗೆ ಬಹಳ ವಿಶೇಷವಾದಂತಹ ದಿವಸ. ನೀವು ಮಕರ ರಾಶಿಯವರಾಗಿದ್ದು ಅವಿವಾಹಿತೆ ಆಗಿದ್ದರೆ, ಅಂದರೆ ಅವಿವಾಹಿತರಾಗಿದ್ದಲ್ಲಿ ಹುಡುಗ ಇರ್ಬೋದು, ಹುಡುಗಿ ಆಗಿರಬಹುದು, ಮದುವೆ ಆಗಿಲ್ಲ, ಮಕರ ರಾಶಿ ಮದುವೆ ಆಗಬೇಕು ಆಯ್ತಲ್ವಾ. ಸೊ ಗುರುಬಲ ಇತ್ಯಾದಿ ವಿಚಾರಗಳು ಪಕ್ಕದಲ್ಲಿರಲಿ, ವೈಯಕ್ತಿಕ ಜಾತಕನೂ ಪಕ್ಕದಲ್ಲಿರಲಿ. ನೀವು ಮಕರ ರಾಶಿಯವರಾಗಿದ್ದು ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತಂದರೆ ಸೋಮವಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೋಮವಾರದ ದಿವಸ ನಾನು ನಂತರ ಹೇಳುವಂತಹ ಪರಿಹಾರಗಳು ಮಾಡಿಕೊಂಡ್ರೆ ಮಕರ ರಾಶಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಮಕರ ರಾಶಿಯವರಾಗಿದ್ದು ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಗುರುಗಳೇ, ಏನು ಮಾಡಿದ್ರು ನಾನು ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ದು ನನಗಾಗಲ್ಲ, ನಾನು ಹೇಳಿದ್ದವಳಿಗಾಗಲ್ಲ, ಅವಳು ಹೇಳಿದ್ದು ನನಗಾಗಲ್ಲ, ಏನು ಮಾಡಿದ್ರು ಆಗ್ತಾಯಿಲ್ಲ, ನನ್ನ ಕೇಳಿ ಕಷ್ಟ ಆಗ್ತಾಯಿದೆ ನನಗೆ, ನಮ್ಮಿಬ್ಬರ ಮಧ್ಯೆ ಐಕ್ಯಮತ್ಯ ಬೇಕು ಅಂದರೆ ಗಂಡ ಹೆಂಡತಿ ಮಧ್ಯೆ ಒಂದು ಐಕ್ಯಮತ್ಯ ಬೇಕು. ಮಕರ ರಾಶಿ ಯಾರೊಬ್ಬರದ್ದು ಮಕರ ರಾಶಿ ಆದರೂ ಪರವಾಗಿಲ್ಲ, ಸೋಮವಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೋಮವಾರ ದಿವಸ ನಾನು ಮುಂದೆ ಹೇಳುವ ಪರಿಹಾರ ಮಾಡಿಕೊಂಡ್ರೆ ಮಕರ ರಾಶಿಯವರ ಈ ದಾಂಪತ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಸ್ನೇಹಿತರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಸಹಾಯಕ್ಕೆ ಆಗ್ತಾ ಇಲ್ಲ, ಅಥವಾ ಯಾರೂ ನಿಮ್ಮ ಹತ್ರ ಸ್ನೇಹನೇ ಮಾಡ್ತಾ ಇಲ್ಲ, ಅಥವಾ ನಿಮಗೆ ಸ್ನೇಹ ಒಂದು ಕಡೆ ಇರಲಿ, ನೀವು ಯಾವ ಬಿಸ್ನೆಸ್ಸು ಏನೋ ಮಾಡಬೇಕು, ಒಂದು ಪಾರ್ಟ್ನರ್ ಬೇಕು ನಿಮಗೆ, ಒಂದು ಬಿಸ್ನೆಸ್ ಪಾರ್ಟ್ನರ್, ಯಾರೋ ಇನ್ವೆಸ್ಟರ್ ಬೇಕು, ಒಂದು ಬಿಸ್ನೆಸ್ ಪಾರ್ಟ್ನರ್ ಬೇಕು. ಏನು ಮಾಡಿದ್ರೆ ನಂಗೊಂದು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾನೆ, ನಂದು ಮಕರ ರಾಶಿ ಏನು ಮಾಡ್ಬೇಕು ನಾನು ಅನ್ನುವಂಥದ್ದಿದ್ದರೆ ಸೋಮವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ನಾನು ಹೇಳುವಂತಹ ಪರಿಹಾರ ಮಾಡಿದ್ರೆ ನಿಮಗೆ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್, ಒಳ್ಳೆಯ ಸ್ನೇಹಿತ, ಅಥವಾ ನಿಮ್ಮನ್ನು ಬಿಟ್ಟು ಹೋದ ಸ್ನೇಹಿತರು ಕೂಡ ವಾಪಸ್ ಬಂದು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ, ಮತ್ತು ವಾಪಸ್ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರೆ, ನಿಮ್ಮ ಕಷ್ಟಗಳಿಗೆ ಅವರು ಆಗ್ತಾರೆ. ನಾನು ಆಗ್ತೀನಿ ನಿಮ್ಮ ಕಷ್ಟಕ್ಕೆ ಅನ್ನೋ ಥರ ಕಷ್ಟಗಳಿಗೆ ಆಗ್ತಾರೆ. ನೀವು ಮಕರ ರಾಶಿಯವರಾಗಿದ್ದು ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ, ವಿದೇಶಕ್ಕೆ ಹೋಗಿ ವಾಸ ಮಾಡಬೇಕು, ವಿದೇಶದಲ್ಲಿ ಉದ್ಯೋಗ ಮಾಡಬೇಕು, ಕೂಡ ವಿದೇಶ ಹೋಗಬೇಕು, ಸುತ್ತಾಡಕ್ಕಾರ ಹೋಗಬೇಕು ಗುರುಗಳೇ, ಹೊರಗಡೆ ಎಲ್ಲರೂ ದೂರ ಹೋಗಬೇಕು, ನನಗೆಲ್ಲೂ ಹೋಗಕ್ಕೆ ಆಗ್ತಾಯಿಲ್ಲ, ಹತ್ರ ಲಾಕ್ ಆಗಿಬಿಟ್ಟಿದ್ದೀನಿ ಒಂದೇ ಜಾಗದಲ್ಲಿ, ಹೊರಗೆಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ, ಅವಕಾಶನೇ ಸಿಗ್ತಾಯಿಲ್ಲ ನನಗೆ, ಎಲ್ಲರೂ ಹೋಗಿ ಬರಬೇಕು, ನಾನು ವಿದೇಶಕ್ಕೆ ಹೋಗಬೇಕು, ತಿರುಗಬೇಕು ನಾನು ಚೆನ್ನಾಗಿ ಅಂದರೆ ಸೋಮವಾರ ಭಾಳ ಇಂಪಾರ್ಟೆಂಟ್. ಸೋಮವಾರ ದಿವಸ ನಾನು ಹೇಳ್ದಂಗೆ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ವಿದೇಶಕ್ಕೆ ಕೂಡ ಹೋಗ್ಬೋದು, ಅಂದರೆ ಅವಕಾಶಗಳು ನಾನು ಹೇಳ್ತಾರೆ ಸಿಗ್ತದೆ ಅಂತ. ಜಾಬ್ ಆಪರ್ಚುನಿಟೀಸ್, ಜಾಬಲ್ಲಿ ಇದ್ದೀರಾ ಆಲ್ರೆಡಿ, ವಿದೇಶಕ್ಕೆ ಹೋಗೋದೊಂದು ಅವಕಾಶ ಬೇಕು ಅಂತ ಆ ಥರ ನಾನು ಹೇಳೋದು. ಅಥವಾ ದೂರದ ಊರುಗಳಿಗೆ ಹೋಗಿ ಎಜುಕೇಷನ್ ಮಾಡಬೇಕು, ಓದಬೇಕು, ದೂರ ಊರುಗಳಿಗೆ ಹೋಗಬೇಕು. ಅಷ್ಟೇ ಅಲ್ಲ, ನೀವು ಜಾಬಲ್ಲಿ ಇದ್ದರೆ ನಿಮಗೆ ಟ್ರಾನ್ಸ್ಫರ್ ಬೇಕು ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮಗೆ ಟ್ರಾನ್ಸ್ಫರ್ ಬೇಕು ಅಂದರೂ ಮಕರ ರಾಶಿಯವರಿಗೆ ಸೋಮವಾರ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಟ್ರಾವೆಲಿಂಗ್ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಸೋಮವಾರ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗೆ ಸೋಮವಾರ ಬಹಳ ಬೇರೆ ವಿಚಾರಕ್ಕೆ ಸೋಮವಾರ ಬಹಳ ಇಂಪಾರ್ಟೆಂಟು. ಏನು ಮಾಡಬೇಕು ಅಂದರೆ ಸೋಮವಾರ ದಿವಸ ಫಸ್ಟ್ ಆಫ್ ಆಲ್, ಸಾಮಾನ್ಯವಾಗಿ ಸೋಮವಾರ ಯಾರು ನಾನ್ ವೆಜ್ ತಿನ್ನಲ್ಲ, ಬಿಟ್ಬಿಡ್ತಾರೆ. ಸೊ ನಾನು ನಿಮಗೆ ವಿಶೇಷವಾಗಿ ಹೇಳುವಂಥದ್ದು ಸೋಮವಾರ ದಿವಸ ನಾನ್ ವೆಜ್ ತಿನ್ನೋದು ಬಿಟ್ಬಿಡಬೇಕು, ಆಯಿತಾ. ಸೋಮವಾರ ಈ ಸಮಸ್ಯೆಗಳ ಪರಿಹಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೋಮವಾರ ನಾನ್ ವೆಜ್ ತಿನ್ನೋದು ಬಿಟ್ಬಿಡಬೇಕು. ಸಾಧ್ಯವಾದರೆ ಈರುಳ್ಳಿ ಬೆಳ್ಳುಳ್ಳಿನೂ ಬಿಟ್ಬಿಡಿ, ಯಾಕೆಂದರೆ ತಮೋಗುಣ ಪ್ರಧಾನವಾದ ಆಹಾರ, ಅದನ್ನು ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ನಾನ್ ವೆಜ್ ಇಲ್ಲ, ಅಷ್ಟೇ. ಅದು ಬಿಟ್ಟು ಮತ್ತೆ ಏನು ಬೇಕಾದ್ರೂ ನೀವು ಹಾಲು ಹಣ್ಣು ಅಥವಾ ನೀವು ಏನೇ ಅಡುಗೆ ನಾರ್ಮಲ್ ಅಡುಗೆ ಮಾಡ್ಕೊಂಡು ತಿನ್ಬೋದು, ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಹೋದ್ರೆ ಆಯ್ತು, ಅಷ್ಟೇ. ತುಂಬ ಸಿಂಪಲ್, ಆಯಿತಾ. ನೆಕ್ಸ್ಟ್, ಸೋಮವಾರ ದಿವಸ ಮನೆ ಹತ್ತಿರದಲ್ಲಿರುವ ಈಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಈಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ದೇವತಾ, ಅದನ್ನು ಹಿಂದಿನ ದಿವಸ ಅಂದರೆ ಭಾನುವಾರ ರಾತ್ರಿಯೇ ಹೋಗಿ ಆ ಪುರೋಹಿತರ ಹತ್ರ, ಭಾನುವಾರ ಸಂಜೆನೇ ಹೋಗಿ ದೇವಸ್ಥಾನ ಓಪನ್ ಇದ್ದಾಗ ಆ ಪುರೋಹಿತರ ಹತ್ರ ನಾಳೆ ಬೆಳಗ್ಗೆ ಬರ್ತೇನೆ, ನನಗೆ ಇಂಥದ್ದೊಂದು ಪೂಜೆ ಮಾಡಿಕೊಡಿ ಅಂತ ಮಾತಾಡಿಕೊಂಡು ಆಮೇಲೆ ಸೋಮವಾರ ಬೆಳಗ್ಗೆ ಹೋದರೆ ತುಂಬ ಒಳ್ಳೆಯದು. ಮುಂಚಿತವಾಗಿ ಅವರು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು 3-4 ರೀತಿಯ ಶಿವನ ಆರಾಧನೆ ಇದೆ. ಅದ್ರಲ್ಲಿ ನಿಮ್ಮ ಕೈಲಿ ಯಾವುದಾಗುತ್ತೋ ಅದು ಮಾಡಿಸಿ, ಆಯಿತಾ. ನೋಡಿ, ಒಂದು ಬಿಲ್ವ ಪತ್ರೆ ನಿಮ್ಗೆ ಸಿಕ್ತು ಅಂತಂದರೆ
ಜಾಸ್ತಿ ಬೇಕಾಗುತ್ತೆ. ಬಿಲ್ವಪತ್ರೆ ನಿಮಗೆ ಚೆನ್ನಾಗಿ ಸಿಕ್ತು ಅಂತ ಆದರೆ ರುದ್ರ ಕ್ರಮಾರ್ಚನೆ ಅಂತ ಮಾಡ್ತಾರೆ. ಈ ರುದ್ರ ಕ್ರಮಾರ್ಚನೆಯನ್ನು ಬಿಲ್ವಪತ್ರೆಯಲ್ಲಿ ರುದ್ರನಿಗೆ, ಈಶ್ವರನಿಗೆ ಕ್ರಮಾರ್ಚನೆಯನ್ನು ಮಾಡಿಸಿ ಆ ಬಿಲ್ವಪತ್ರೆ ಒಂದು ಎಲೆ ಅಂತಂದರೆ 3 ದಳ ಇದ್ದರೆ ಒಂದು ಬಿಲ್ವಪತ್ರೆ ಆಗುತ್ತೆ. ಅದು ತುಳಸಿ ಅಂದರೆ 2 ದಳ ಇರಬೇಕು, ಬಿಲ್ವಕ್ಕೆ 3 ಇರಬೇಕು. ಸೊ ಸೋಮವಾರದ ದಿವಸ ರುದ್ರಕ್ರಮಾರ್ಚನೆಯನ್ನು ಬಿಲ್ವಪತ್ರೆಯಲ್ಲಿ ಮಾಡಿಸಿ ಆ ಒಂದು ಬಿಲ್ವಪತ್ರೆ 3 ಎಲೆ ದಳ ಇರುವ ಒಂದು ಬಿಲ್ವಪತ್ರೆ ನಿಮ್ಮ ಜೊತೆಗೆ ಪ್ರಸಾದ ಸ್ವರೂಪ ನಿಮ್ಮ ಜೊತೆಗೆ ಇಟ್ಕೊಂಡಿದ್ರೆ ನಿಮಗೆ ನಾನು ಈಗ ಹೇಳಿದಂಥ ಕೆಲಸ ಕಾರ್ಯಗಳು ಬೇಗ ಆಗಿಬಿಡುತ್ತೆ. ಹಾಗೂ ಅದೇ ಈಶ್ವರನಲ್ಲಿ ನನ್ನ ಕೆಲಸ ಆದಮೇಲೆ ಮತ್ತೆ ಪುನಃ ನಿನ್ನ ಸೇವೆ ಮಾಡ್ತೇನೆ ಅಂತ ಹರಕೆಯನ್ನು ಸಹ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ ನಾನು ನಿಮಗೆ, ಬಹಳ ಮುಖ್ಯವಾಗಿ ನೀವು ಈಶ್ವರನಲ್ಲಿ, ಇದೇ ಈಶ್ವರನ ನಿಮಗೆ ತ್ರಿಶತಿ ಅರ್ಚನೆ ಅಂತ ಬರುತ್ತೆ. ಕ್ರಮಾರ್ಚನೆ ಅಲ್ಲದೆ ತ್ರಿಶತಿ ಅರ್ಚನೆ ಅಂತ ಬರುತ್ತೆ. ಆ ರುದ್ರ ತ್ರಿಶತಿ ಅರ್ಚನೆಯಲ್ಲಿ ಭಸ್ಮಾರ್ಚನೆ, ಭಸ್ಮದಿಂದ ಈಶ್ವರನಿಗೆ ತ್ರಿಶತಿ ಅರ್ಚನೆಯನ್ನು ಮಾಡಿಸಬಹುದು. ಆಮೇಲೆ ತಿಲಾರ್ಚನೆ ಅಂತ ಬರುತ್ತೆ, ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ತಾರೆ. ಇದಂತೂ ಭಾಳ ಪವರ್ಫುಲ್. ಸೋಮವಾರ ದಿವಸ ಕರಿ ಎಳ್ಳಲ್ಲಿ ತಿಲಾರ್ಚನೆಯನ್ನು ಮಾಡಿಬಿಟ್ರು ಕೂಡ ಅದ್ಭುತವಾದಂತಹ ಪವರ್ಫುಲ್ ಆಗಿರ್ತದೆ, ಆಯ್ತಲ್ವಾ? ಅದನ್ನು ಮಾಡಿಸ್ಬೋದು. ಇಲ್ಲ ಅಂದರೆ ಏಕಾದಶ ವಾರ ರುದ್ರಾಭಿಷೇಕ ಅಂತ ಮಾಡ್ತಾರೆ. ಅಂದರೆ 11 ಸಲ ಈಶ್ವರನಿಗೆ ರುದ್ರಾಭಿಷೇಕ ಮಾಡುವಂಥದ್ದು. ಅದರಲ್ಲಿ 11 ಅವತಾರಗಳು ಈಶ್ವರಂದು. ಮೃಗವ್ಯಾಧಿಶ್ಚ ಶರ್ವಶ್ಚ ನಿರತಶ್ಚ ಅಜೈಕಪಾತ ಹಿರ್ಬುಧ್ನ ಪಿನಾಕಿ ಚ ಭವನಾಥೋ ಮಹೇಶ್ವರ ಸ್ಥಾನುರ್ಭವಶ್ಚ ಕಾಪಾಲಿ ರುದ್ರ ಏಕಾದಶ ಸ್ಮೃತಾಹ ಅಂತ 11 ವಿಧ ರುದ್ರ ಇರ್ತಾರೆ. ಒಂದೊಂದು ಸಲ ಒಂದೊಂದು ರುದ್ರ ಹೇಳಬೇಕಾದ್ರೂ ಸಹ ಒಂದೊಂದು ರೀತಿಯ ಈಶ್ವರನಿಗೆ ಆರಾಧನೆ ಆಗ್ತದೆ. ಸೊ ಆ ಏಕಾದಶ ವಾರ ರುದ್ರವನ್ನು ಸಹ ರುದ್ರಾಭಿಷೇಕ ಮಾಡಿಸ್ಬೋದು. ಇಲ್ಲ ಅಂದರೆ ಅಷ್ಟು ಶಕ್ತಿ ಇಲ್ಲ ಅಂದರೆ ಬರೀ ಹಾಲಲ್ಲೇ ರುದ್ರಾಭಿಷೇಕ ಮಾಡಿಸಿದ್ರು ಪರವಾಗಿಲ್ಲ. ಹಾಲಲ್ಲಿ ಸೋಮವಾರ ದಿವಸ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ರು ನಾನೀಗ ಹೇಳ್ತಕ್ಕಂಥ ಕೆಲಸ ಕಾರ್ಯಗಳಾಗತ್ತೆ. ಅಷ್ಟೇ ಅಲ್ಲ, ಇನ್ನೂ ಏನು ಅಂತಂದರೆ ಈಗ ಇದು ಯಾವುದೂ ಮಾಡಲಿಕ್ಕಾಗಲ್ಲ, ಬಡತನನೋ ಮತ್ತೊಂದೋ ಇನ್ನೊಂದೋ ದುಡ್ಡಿಲ್ವೋ ಏನೋ ಒಂದು, ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ನೀವು ಮನೆಯಲ್ಲಿಗೆ ಒಂದು ಅರ್ಧ ಲೀಟ್ರು 1 ಲೀಟ್ರ್ ಹಾಲಿಗೆ ಒಂದು 3 ಮುಷ್ಟಿ ಅಕ್ಕಿಯನ್ನು ಹಾಕಿ ಆ ಹಾಲಲ್ಲೇ ಅಕ್ಕಿ ಬೆಂದು ಅನ್ನ ಆಗಬೇಕು, ಹಾಲಲ್ಲೇ ಅದಕ್ಕೆ ಸಕ್ಕರೆ ಹಾಕಿ ನೀವು ಪಾಯಸ ಅಂತ ಮಾಡ್ತಿರಲ್ಲ, ಆ ಪಾಯಸವನ್ನು ಮಾಡಿ ಅದನ್ನು ಈಶ್ವರನಿಗೆ ಮಡಿಯಲ್ಲಿ ಬೆಳಗ್ಗೆ ಎದ್ದು ಉಪವಾಸದಲ್ಲಿ ಮನೇಲಿ ಇದನ್ನೆಲ್ಲ ಮಾಡಿಕೊಂಡು ಈಶ್ವರನ ದೇವಸ್ಥಾನದಲ್ಲಿ ಈಶ್ವರನಿಗೆ ಒಂದು ನೈವೇದ್ಯ ಮಾಡಿಸ್ಕೊಂಡು ಅಲ್ಲಿ ಬಂದವರಿಗೆಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಒಂದು ಹುಟ್ಟು ಒಂದು ಕಪ್ಪಲ್ಲಿ ಹಾಕಿ ಕೊಟ್ಬಿಟ್ರು ಸಾಕು. ಸೊ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ಮಾಡಿದ ಅನ್ನ ಹಾಲಿನಲ್ಲಿ ಮಾಡಿದ ಪಾಯಸವನ್ನು ಪ್ರತಿಯೊಬ್ಬರಿಗೂ ನೈವೇದ್ಯ ಮಾಡಿ ಹಂಚೋದ್ರಿಂದಲೂ ಸಹ ನಮಗೆ ಈ ಕೆಲಸ ಕಾರ್ಯಗಳೆಲ್ಲ ನಾನು ಹೇಳಿದ್ದೆಲ್ಲ ತುಂಬ ಬೇಗ ಆಗ್ಬಿಡುತ್ತೆ. ಸೊ ಸೋಮವಾರ ಬಹಳ ಇಂಪಾರ್ಟೆಂಟು. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದರೆ ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ಅದು ಬಹಳ ಮುಖ್ಯ. ಇಲ್ಲ ಅದನ್ನೂ ಮಾಡೋಕ್ಕಾಗದೇ ಇರತಕ್ಕಂಥವ್ರಿಗೆ ವಿಶೇಷವಾಗಿ ಒಂದು ಮಂತ್ರ ಹೇಳ್ತೇನೆ ನಾನೀಗ. ಆ ಮಂತ್ರವನ್ನಾದರೂ ಸೋಮವಾರ ಬಹಳ ಪ್ರಮುಖವಾಗಿ ಬೆಳಗ್ಗೆ ಒಂದು 6 ಬಾರಿನೋ 11 ಬಾರಿನೋ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೆ ತುಂಬ 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 ಒಳ್ಳೆಯದು. ಇದಲ್ಲದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ಯಾಕೆ ಮದುವೆ ಆಗ್ತಾ ಇಲ್ಲ, ಅಥವಾ ಯಾಕೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ಯಾಕೆ ವಿದೇಶಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕೆ ಮದುವೆ ಆಗಿದೆ ಬಟ್ ದಾಂಪತ್ಯ ಸರಿ ಇಲ್ಲ, ಈ ಥರ ಯಾವುದೇ ಸಮಸ್ಯೆ, ಯಾವುದೇ ಸಮಸ್ಯೆ ಇದ್ದರೂ ಸಹ ಮಕರ ರಾಶಿಯವರು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೋಬೋದು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೇರವಾಗಿ ಬಂದು ನಾನು ಭೇಟಿ ಮಾಡ್ಬೋದು, ಅಥವಾ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ತಗೋಬೋದು. ಯಾವುದಾಗುತ್ತೋ ನಿಮ್ಗೆ ಅದನ್ನು ಮಾಡ್ಬೋದು. ಯಾರಿಗೆ ಅದೆಲ್ಲ ಏನೂ ಇಲ್ವೋ ಕವಡೆ ಹಾಕಿಸಿ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ನೀವು ಜ್ಯೋತಿಷ್ಯವನ್ನು ಕೇಳಬಹುದಾಗಿರ್ತದೆ. ಹಾಗೆ ಕೇಳಬೇಕು ಅಂದ್ರೂ ನೇರವಾಗಿ ಬಂದು ಭೇಟಿ ಮಾಡ್ಬೋದು, ಅಥವಾ ಫೋನ್ ಕನ್ಸಲ್ಟೇಷನ್, ಅಲ್ಲೂ ಕೂಡ ವಿಡಿಯೋ ಕನ್ಸಲ್ಟೇಷನ್ ಅಂತ ಕೊಡ್ತೀವಿ, ಅದನ್ನು ಕೂಡ ತಗೋಬಹುದಾಗಿರ್ತದೆ. ಸೊ ಏನೇ ಆಗಲಿ ನಮ್ಮ ಆಫೀಸ್ ನಂಬರ್, ಸ್ಕ್ರೀನ್ ಕೊಡೋ ನಂಬರ್ಗೆ ನೀವು ವಿಶೇಷವಾಗಿ ಅವರಿಗೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಇಲ್ಲ ನಾವು ಅಮಾವಾಸ್ಯೆಗೆ ವಿಶೇಷವಾದಂಥ ಹೋಮಗಳು ಮಾಡ್ತೇವೆ. ಅದರಲ್ಲೂ ಸ್ವಯಂವರ ಪಾರ್ವತಿ ಹೋಮವನ್ನು ಈ ನೆಕ್ಸ್ಟ್ ನಾಳೆ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ಆಮೇಲೆ ಈ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ ಏನೇ ಇದ್ರೂ ಪರಿಹಾರವಾಗಬೇಕು ಅಂತ ಅಮಾವಾಸ್ಯೆಗೆ ವಿಶೇಷ ಹೋಮಗಳು ಮಾಡ್ತಾ ಇದ್ದೇವೆ. ಆ ವಿಶೇಷ ಹೋಮ ಮಾಡಿ ವಿಶೇಷ ಪ್ರಸಾದವನ್ನು ಸಹ ಕೊಡ್ತೇವೆ, ವಿಶೇಷವಾದ ಪ್ರಸಾದವನ್ನು ಕೊಡ್ತೇವೆ. ಸೊ ಅದೇನಿದೆ, ಯಾಕೆಂದರೆ ಪ್ರತಿ ಹೋಮ ಮಾಡಿದ್ಮೇಲೆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಒಂದು ವಿಶೇಷವಾದ ಪ್ರಸಾದವನ್ನು ಕೊಡ್ತೇವೆ. ಆ ವಿವರಗಳು ತಿಳ್ಕೋಬೇಕು ಅಂದರೂ ನಮಗೆ ವಾಟ್ಸಪ್ ಮಾಡಿದ್ರೆ ಆ ವಿವರಗಳು ನಿಮಗೆ ತಿಳಿಸ್ತಾರೆ. ಸೊ ಅದರಿಂದ ವಿಡಿಯೋನ ದಯವಿಟ್ಟು ಶೇರ್ ಮಾಡಿಬಿಡಿ, ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ. ಹಾಗೂ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನಮ್ಮ ಆಫೀಸ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮಃ ಶಿವಾಯ. ಓಂ ವೇದಶಾಸ್ತ್ರ ಪುರಾಣೇತಿ ಹಾಸ್ಯ ಕಾವ್ಯ ಕಲಾದಿಷು ವಿಜ್ಞಾನಂ ದೇಹಿ ಮೇ ವಾಚಂ ಐಂ ನಮಃ ಕ್ಲೀಂ ಶಿವಾಯ ಸೌಃ. ಓಂ ನಮಃ ಶಿವಾಯ. ಚತುರ್ದಶಾಸು ವಿದ್ಯಾಸು ಚತುಷ್ಷಷ್ಟಿಕಲಾಸು ಚ ಚತುರಾಂ ಧೀಯಮಾದೇಹಿ ಐಂ ನಮಃ ಕ್ಲೀಂ ಶಿವಾಯ ಸೌಃ. ಓಂ ನಮಃ ಶಿವಾಯ.
मीमांसायां समस्तायां शब्दशास्त्रे विशेषतः देहि मे देव सम्प्रज्ञाम् ऐं नमः क्लीं शिवाय सौः। ॐ नमः शिवाय। गणितेषु च सर्वज्ञा देहि मे परमेश्वरा सम्यक् ज्ञानं जगन्नाथ ऐं नमः क्लीं शिवाय सौः। ॐ नमः शिवाय। हृदयाम्भोरुहे नित्यं वस मे जगदीश्वरा हर मे दुरितं शश्वत् ऐं नमः क्लीं शिवाय सौः। ॐ नमः शिवाय। जन्मान्तरकृतं पापं बुद्धेर्जाढ्यकरं शिव जहि जन्तुषु निन्दां च ऐं नमः क्लीं शिवाय सौः। ॐ नमः शिवाय। विषयेषु विरक्तिं च विविधेषु विधेहि मे विनतेष्टद विश्वेश ऐं नमः क्लीं शिवाय सौः। ॐ नमः शिवाय। मुक्तिमार्गपरं चित्तं कुरु मे जगदीश्वर मुग्धचन्द्रकलाचूड ऐं नमः क्लीं शिवाय सौः। ॐ नमः शिवाय। इत्येतन्नवकं नित्यं भक्तितो यः पठेन्नरः प्रारम्भास्तस्य सिद्ध्यन्ति प्रार्थितं चापि सिद्ध्यति। ॐ नमः शिवाय।